ಫ್ರೆಂಡ್ಸ್, ವೆಲ್ಕಮ್ ಟು ಮೂವೀಸ್ ವ್ಲಾಗ್. ಈ ದಿನ ನಾನು ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸಂಜೆ 6:30 ಆಗಿದೆ. ಸಂಜೆ 6:30 ಆಗಿದೆ. ಈಗ ಹೋಗಿ ದೇವರಿಗೆ ದೀಪ ಹಚ್ಚಿಟ್ಬಿಟ್ಟು ಆಮೇಲೆ ಒಂದು ಸ್ವಲ್ಪ ದೇವ್ರ ಪ್ರಾರ್ಥನೆ ಎಲ್ಲ ಮಾಡಿಕೊಂಡು ಆಮೇಲೆ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೇಯ್ನಾಗಿ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ, ಇವತ್ತು ನನ್ನ ತಂಗಿ ಮತ್ತು ನನ್ನ ತಂಗಿ ಹಸ್ಬೆಂಡು, ನನ್ನ ತಂಗಿ ಮಗಳು ನಮ್ರತ ಎಲ್ಲರೂ ಮನೆಗೆ ಬರ್ತಾ ಇದ್ದಾರೆ. ಅಂದರೆ ಅವ್ರ ಪರ್ಸ್ನಲ್ ವರ್ಕ್ ಮೇಲೆ ಏನೋ ಇಲ್ಲಿಗೆ ಬಂದಿದ್ದರು, ಹಾಗಾಗಿ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನಾನು ಯಾವಾಗಲೂ ಅವಳು ಬಂದಾಗೆಲ್ಲ ಬರೀ ಅನ್ನ, ಸಾಂಬಾರು, ಪಲ್ಯ, ಹಪ್ಪಳ ಅಂತ ಬರೀ ಇದೇ ಮಾಡಿದ್ದೀನಿ. ಇಲ್ಲಾಂದರೆ ಮಾಮೂಲಿ ನಾರ್ಮಲ್ ಟಿಫನ್ ಐಟಮ್ಸ್ ಏನಾದರೂ ಇರ್ತಿತ್ತು ಡೇ ಟೈಮಲ್ಲಿ ಬಂದಿದ್ದಿದ್ರೆ. ಆದರೆ ಇವತ್ತೇನಾದರೂ ಅವಳಿಗೋಸ್ಕರ ಸ್ಪೆಷಲ್ಲಾಗಿ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೋಸ್ಕರ ಏನು ಸ್ಪೆಷಲ್ ಮಾಡ್ತಾಯಿದ್ದೀನಿ ಅಂತ ಈ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ, ಆಯಿತಾ? ಸೊ ಈಗ ಹೋಗಿ ಫಸ್ಟು ದೇವ್ರಿಗೆ ದೀಪ ಹಚ್ಚಿಟ್ಬಿಟ್ಟು ಬಂದು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾನು ದೇವ್ರ ಮನೆಗೆ ಹೋಗಿ ದೇವ್ರಿಗೆ ದೀಪ ಹಚ್ತಿದ್ದೆ. ಅಷ್ಟರಲ್ಲಿ ಅವರೆಲ್ಲರೂ ಕೂಡ ಮನೆಗೆ ಬಂದರು. ಇಷ್ಟೋ ತನಕ ನಮ್ಮ ಮನೆ ಎಲ್ಲ ಫುಲ್ ಸೈಲೆಂಟ್ ಇತ್ತಲ್ವಾ, ಈಗ ನೋಡಿ ನಮ್ಮ ಮನೆ ಹೇಗಿರುತ್ತೆ ಅಂತ. ನಮ್ಮ ಅಪ್ಪ ಅಮ್ಮ ಕೈಗೆ ತುಂಬ ದುಡ್ಡು ಇರುತ್ತೆ ಅಂತ ಹೇಳ್ತಾ ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ. ಬಿಜಿ ಬಿಜಿ ಇದೆಯಾ ನೋಡಿ ಐಟಮ್ಸ್ಗಳು ಹೆಂಗೆ ಇಟ್ಕೊಟ್ಟಿದ್ದೀನಿ. ಮಕ್ಕಳು ಮಾಡ್ತಿದ್ದ ಗಲಾಟೆಯಲ್ಲಿ ನಾನು ಮಾತಾಡ್ತಿದ್ದೇ ಕೇಳಿಸ್ತಾ ಇರಲಿಲ್ಲ. ಈಗ ಬಂದಿದ್ರಲ್ವ, ಹಾಗಾಗಿ ಸ್ವಲ್ಪ ಟೀ ಇಟ್ಕೊಟ್ಬಿಟ್ಟು ಆಮೇಲೆ ಅಡುಗೆನ ಪ್ರಿಪೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನು ಸರ್ಪ್ರೈಸ್ ಇದು? ರವೆ ಉಂಡೆ ಯಾವ ಥರ ಇದೆ ಅಂತ ಹೇಳು ಫಸ್ಟು. ನಮ್ಮ ಅಜ್ಜಿ ಮಾಡಿಕೊಟ್ಟಿದ್ದು, ಮೀನಾಕ್ಷಿ ಅಜ್ಜಿ. ಮೀನಾಕ್ಷಿ ಅಜ್ಜಿ ಮಾಡಿಕೊಟ್ಟಿರೋದ ರವೆ ಉಂಡೆ. ಅಜ್ಜಿ ಮಾಡ್ಕೊಟ್ಟು ಕಳಿಸಿರೋ ರವೆ ಉಂಡೆ ಇದು. ಇದು ನನ್ನ ತಂಗಿ ಮನೆ ಸ್ವೀಟು. ಮೈಸೂರು ಬರ್ತಾರೆ ಯಾವ್ದಿದೆ ಸ್ವೀಟ್? ಚೆನ್ನಾಗಿದೆ. ಸಡನ್ಲಿ ತೋರಿಸಿ ಲಾಸ್ಟ್ ಇವಳ ತಂಗಿ ಭಾರ್ಗವಿ ಅವತ್ತು ಮಲ್ಕೊಂಡ್ಬಿಟ್ಟಿದ್ಲಲ್ಲ, ಸೊ ಇವತ್ತು ತೋರಿಸ್ತಾ ಇದ್ದೀನಿ. ಇವರು ಮೈಸೂರಲ್ಲೇ ಇರೋದು. ಇವರು ಇವ್ರ ಹಸ್ಬೆಂಡ್ ಮುಖೇಶ್ ಅಂತ ಹೇಳಿ ಡಾಕ್ಟರ್, ಡೆಂಟಿಸ್ಟ್ ಇವರು. ಹಂಗಾಗಿ ಯಾವಾಗಲೂ ಬಿಸಿ ಇರ್ತಾರೆ. ಈಗ 2 ಅವರ್ಸ್ ಆಗಿದೆ ಮನೆಗೆ. ಅವರು ಈಗ ತಾನೇ ಬಂದಿದ್ರಲ್ವಾ, ಹಾಗಾಗಿ ಫಸ್ಟ್ ಟೀ ಇಟ್ಕೊಟ್ಬಿಡೋಣ ಅಂತ ಹೇಳಿ ಟೀ ಇಡ್ತಾ ಇದ್ದೆ. ಹಾಗೇನೆ ಅಕ್ಕ ತಂಗಿರು ಸೇರಿದ್ಮೇಲೆ ಕೇಳಬೇಕಾ ಅಳಿದು ಉಳಿದ ಎಲ್ಲ ಮಾತುಗಳನ್ನು ಕೂಡ ಸ್ವಲ್ಪ ಆಡಿದ್ವಿ. ಆಮೇಲೆ ಅವ್ರಿಗೆ ಸ್ವಲ್ಪ ಬಿಸಿ ಬಿಸಿಯಾಗಿ ಟೀ ಕೊಟ್ಟೆ. ತುಂಬಾ ಚಳಿ ಹಾಗೆ ಮಳೆ ಇದೆ ಮೈಸೂರಲ್ಲಿ. ನಾನು ನಿಮ್ಮೆಲ್ಲರಿಗೂ ಆಲ್ರೆಡಿ ಹೇಳಿದ್ದೆ ಅಲ್ಲ, ಇವತ್ತೊಂದು ಸ್ಪೆಷಲ್ ರೆಸಿಪಿನ ಟ್ರೈ ಮಾಡ್ತಿದ್ದೀನಿ ಅಂತ. ಸೊ ಆ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದರೆ ಪನ್ನೀರ್ ಬಿರಿಯಾನಿ. ಸೊ ನಾನು ಈ ಪನ್ನೀರ್ ಬಿರಿಯಾನಿನ ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ನಿಮ್ಮ ಜೊತೆ ನಾನಿವತ್ತು ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ ಆದಷ್ಟು ಬೇಗ ಹೋಗಿ ಈ ರೆಸಿಪಿನ ಟ್ರೈ ಮಾಡೋಣ. ಈ ಪನ್ನೀರ್ ಬಿರಿಯಾನಿ ಮಾಡೋದಕ್ಕೆ ಆಲ್ರೆಡಿ ನಾನು ಎಲ್ಲ ರೀತಿಯ ವೆಜಿಟೇಬಲ್ಸು ಹಾಗೆ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ನಾನು ಯಾವ್ಯಾವ ರೀತಿ ಮಸಾಲೆನ ಇದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಹಾಗೆ ಯಾವ ವೆಜಿಟೇಬಲ್ಸ್ನೆಲ್ಲ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಅಂತ ನಾನು ನಿಮ್ಮ ಜೊತೆ ಈಗ ಶೇರ್ ಮಾಡ್ತಾ ಇದ್ದೀನಿ. ಮೊದಲಿಗೆ ನಾನು 1 ರಿಂದ 2 ದಪ್ಪ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. 3 ರಿಂದ 4 ಕ್ಯಾರೆಟನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ 1 ರಿಂದ 2 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಸ್ಪೂನು ಮತ್ತು ಸ್ವಲ್ಪ ಹಸಿ ಬಟಾಣಿ, ಹಾಗೆಯೇ 2 ಪ್ಯಾಕ್ ಪನ್ನೀರನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಬೀನ್ಸ್ನ ಕಟ್ ಮಾಡಿಟ್ಕೊಂಡಿದ್ದೀನಿ, ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು,
ಹಾಗೆಯೇ ಒಗ್ಗರಣೆಗೆ ಅಂತ ಸಾಸಿವೆ, ಜೀರಿಗೆ, ಅರಿಶಿನ ಹಾಗೆ ಒಣಮೆಣಸಿಕಾಯಿನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆಯೇ ಮಸಾಲೆಗೆ ಅಂತ ಪಲಾವ್ ಎಲೆ 2-3, ಹಾಗೆಯೇ ಸ್ವಲ್ಪ ಚಕ್ಕೆ, ಹಾಗೆಯೇ ಏಲಕ್ಕಿ ಮತ್ತು ಸ್ಟಾರ್ ಮತ್ತು ಮೊಗ್ಗನ್ನ ತೊಗೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ಲವಂಗನೂ ಕೂಡ ತೊಗೊಂಡಿದ್ದೀನಿ. ಮತ್ತು ಆಚಿ ವೆಜ್ ಬಿರಿಯಾನಿ ಮಸಾಲ ಪೌಡರ್ನ ತೊಗೊಂಡಿದ್ದೀನಿ. ನಾನು 1 ಪ್ಯಾಕನ್ನು ಯೂಸ್ ಮಾಡ್ತಾಯಿದ್ದೀನಿ. ಈಗ ನಾನು ಕುಕ್ಕರ್ಗೆ 4-5 ಸ್ಪೂನ್ ಆಯಿಲನ್ನು ಹಾಕೋತಾ ಇದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ 1 ಸ್ಪೂನ್ ಸಾಸಿವೆ ಹಾಕೋತಾ ಇದ್ದೀನಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡ್ತೀನಿ. ನೆಕ್ಸ್ಟ್ ಇದಕ್ಕೆ 2-3 ಒಣಮೆಣಸಿಕಾಯಿನ ಹಾಕ್ತಾ ಇದ್ದೀನಿ. ಒಣಮೆಣಸಿಕಾಯಿನ ಹಾಕಾದ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನಾನು ಮಸಾಲೆಗಳನ್ನು ಬೆರೆಸ್ಕೋತಾ ಇದ್ದೀನಿ. ಮೊದಲಿಗೆ ನಾನು ಚಕ್ಕೆಯನ್ನು ಹಾಕೋತಾ ಇದ್ದೀನಿ. 2-3 ಪೀಸ್ ಚಕ್ಕೆಯನ್ನು ಹಾಕ್ಕೊಂಡಿದ್ದೀನಿ. ಇದರ ನೆಕ್ಸ್ಟು ಒಂದು 3-4 ಪಲಾವ್ ಎಲೆನ ಹಾಕೋತಾ ಇದ್ದೀನಿ. ಅದರ ನೆಕ್ಸ್ಟ್ ನಾನು 3-4 ಲವಂಗನ ಹಾಕ್ತಾ ಇದ್ದೀನಿ. ಇದಾದ ನಂತರ ಸ್ಟಾರು, ಮೊಗ್ಗು ಇದನ್ನೆಲ್ಲ ಇಟ್ಕೊಂಡಿದ್ದೆ ಅಲ್ಲ, ಇದನ್ನು ಕೂಡ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ ನಾವು ಹಾಕಿರೋ ಎಲ್ಲ ಮಸಾಲೆ ಪದಾರ್ಥಗಳು ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗೋ ಹಾಗೆ 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಮಸಾಲೆ ಪದಾರ್ಥಗಳೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾನು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ನಲ್ವ, ಅದನ್ನು ಈಗ ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿಗೆ ಬೇಯೋದಕ್ಕೆ ಅಂತ ಸ್ವಲ್ಪ ಉಪ್ಪನ್ನು ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗನೆ ಬೇಯುತ್ತೆ. ಈಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕೋತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಸಾಲೆನಲ್ಲಿ ನೀಟಾಗಿ ಮಿಕ್ಸ್ ಆಗೋ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಕ್ಯಾರೆಟ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಕ್ಯಾರೆಟ್ನ ಹಾಕಾದ್ಮೇಲೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ಕ್ಯಾರೆಟ್ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಹೆಚ್ಚಿಟ್ಕೊಂಡಿದ್ದ ಬೀನ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೀನ್ಸ್ನ ಆ್ಯಡ್ ಮಾಡಾದ್ಮೇಲೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಯಲ್ಲಿ, ಹಾಗೆ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಇದಕ್ಕೆ ಟೊಮೊಟೊನ ಹಾಕೋತಾ ಇದ್ದೀನಿ. ಟೊಮೊಟೊ ಹಾಕಿದ್ಮೇಲೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ನೀವು ಯಾವುದೇ ರೆಸಿಪಿ ಮಾಡಬೇಕಾದ್ರೂ ಕೂಡ ನೀವು ಹಾಕೋ ತರಕಾರಿನಾಗಲಿ ಮಸಾಲೆನಾಗಲಿ ಒಂದೊಂದನ್ನೇ ಹಾಕಿ ಅದನ್ನು 2 ಸೆಕೆಂಡ್ ಫ್ರೈ ಮಾಡೋದ್ರಿಂದ ನಿಮಗೆ ಅದು ತಿನ್ನಬೇಕಾದ್ರೆ ಅದರ ಫ್ಲೇವರ್ಸು ಚೆನ್ನಾಗಿ ಗೊತ್ತಾಗುತ್ತೆ. ನೀವು ಎಲ್ಲ ಮಸಾಲೆನೂ ಕೂಡ ಒಂದೇ ಸರಿಗೆ ಹಾಕಿ ಅದನ್ನು ಮಿಕ್ಸ್ ಮಾಡಿ ಫ್ರೈ ಮಾಡಿದ್ರೆ ಅದು ನೀಟಾಗಿ ಮಿಕ್ಸ್ ಆಗಲ್ಲ ತರಕಾರಿ ಜೊತೆಗೆ. ಹಾಗಾಗಿ ನೀವು ಒಂದೊಂದೇ ಮಸಾಲೆನ ಹಾಕಿ 2 ಸೆಕೆಂಡ್ ಅಷ್ಟೇ ನೀವು ಫ್ರೈ ಮಾಡ್ಕೊಳ್ಳಿ. ಈಗ ನಾನು ಇದಕ್ಕೆ ಹಸಿ ಬಟಾಣಿನ ಹಾಕೋತಾ ಇದ್ದೀನಿ. ಇದನ್ನು ಕೂಡ ಹಾಕ್ಕೊಂಡು 1-2 ಸೆಕೆಂಡ್ ಫ್ರೈ ಮಾಡ್ಕೋತೀನಿ. ಈ ಮಸಾಲೆಗಳು ಹಾಗೆ ವೆಜಿಟೇಬಲ್ಸ್ನೆಲ್ಲ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಲಾಸ್ಟಲ್ಲಿ ಪನ್ನೀರನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಪನ್ನೀರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಾದ ಮೇಲೆ ನಾನು ಇದಕ್ಕೆ ಆಚಿ ವೆಜ್ ಬಿರಿಯಾನಿ ಮಸಾಲ ಪೌಡರ್ನ ಹಾಕೋತಾ ಇದ್ದೀನಿ. ಮಸಾಲೆ ಪೌಡರು ನೀಟಾಗಿ ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋ ರೀತಿಯಲ್ಲಿ ನಾವು ಇದನ್ನು ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಇದನ್ನೆಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಹೊತ್ತು 1-2 ಸೆಕೆಂಡ್ ಅಷ್ಟೇ ಇದನ್ನು ನೀಟಾಗಿ ಫ್ರೈ ಮಾಡಿ. ನಮ್ಮ 6 ಜನಕ್ಕೆ ಸೇರಿಸಿ ನಾನಿಲ್ಲಿ 2 ಲೋಟ ಅಕ್ಕಿಯಷ್ಟು ಪನ್ನೀರ್ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಹಾಗಾಗಿ 2 ಲೋಟ ಅಕ್ಕಿಗೆ ನಾನು 4.5 ಗ್ಲಾಸಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಜಾಸ್ತಿ ನೀರನ್ನು ಹಾಕ್ಕೊಳ್ಳೋದಕ್ಕೆ ಹೋಗಬಾರ್ದು, ಯಾಕಂದರೆ ಇದು ಬಿರಿಯಾನಿ ಅಲ್ವಾ, ಸ್ವಲ್ಪ ಉದುದ್ರಾಗಿರಬೇಕು. ನಾವು ಜಾಸ್ತಿ ನೀರನ್ನು ಹಾಕಿದ್ರೆ ಇದು ತುಂಬಾ ಮೆತ್ತಗಾಗ್ಬಿಡುತ್ತೆ. ಹಾಗಾಗಿ ನೀವು ಅಕ್ಕಿ ತೊಗೊಂಡಿರ್ತೀರಲ್ಲ, ಅದಕ್ಕೆ ತಕ್ಕಂಗೆ ನೀರು ಹಾಕಿ ಅದ್ರ ಮೇಲೆ ತರಕಾರಿ ಬೇಯೋದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕಿದ್ರೆ ಸಾಕು. ನಾನಿಲ್ಲಿ 2 ಲೋಟ ಅಕ್ಕಿಗೆ 4 ಲೋಟ ನೀರನ್ನು ಹಾಕ್ತಾ ಇದ್ದೀನಿ. ತರಕಾರಿ ಬೇಯೋದಕ್ಕೆ ಎಕ್ಸ್ಟ್ರಾ ಅರ್ಧ ಲೋಟ ಅಷ್ಟೇ ನೀರನ್ನು ಹಾಕಿದ್ದೀನಿ. ಈಗ ಲಾಸ್ಟಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣವನ್ನು ಹಾಕೋತಾ ಇದ್ದೀನಿ. ಅರಿಶಿಣ ಹಾಕಾದ್ಮೇಲೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಲಾಸ್ಟಲ್ಲಿ ನಾನು 3 ಏಲಕ್ಕಿಯನ್ನು ಕುಟ್ಟಿ ಪುಡಿ ಮಾಡಿ ಹಾಕೋತಾ ಇದ್ದೀನಿ.
ಏಲಕ್ಕಿ ಎಲ್ಲ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗತ್ತೆ. ನಾನು 2 ಸ್ಪೂನ್ ಉಪ್ಪನ್ನು ಹಾಕೋತಾ ಇದ್ದೀನಿ. ನಾನಿಲ್ಲಿ ಅರಳುಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಅರಳುಪ್ಪು ಹಾಕೋದ್ರಿಂದ ಒಂದು ಒಳ್ಳೆಯ ರೀತಿಯ ಟೇಸ್ಟ್ ಬರುತ್ತೆ. ಇವಾಗ ಕೊತ್ತಂಬರಿ ಸೊಪ್ಪನ್ನೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅಲ್ಲ, ಸೊ ಇದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ, ಅಷ್ಟೇ ಟೇಸ್ಟಿಯಾಗೂ ಕೂಡ ಇದು ಇರುತ್ತೆ. ಸೊ ಈಗ ಎಲ್ಲ ತರಕಾರಿಗಳು ಮಸಾಲೆ ಎಲ್ಲ ಹಾಕಾಯಿತು. ಇನ್ನೀಗ ಅಕ್ಕಿ ಹಾಕಿದ್ರೆ ಮುಗೀತು. ಈಗ ನಾನು ಇದಕ್ಕೆ 2 ಲೋಟ ಅಕ್ಕಿಯನ್ನು ಆಲ್ರೆಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾ ಇದ್ದೀನಿ. ಅಕ್ಕಿ ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಮಸಾಲೆ ಎಲ್ಲ ಅನ್ನದ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿರಬೇಕಲ್ವ, ಹಾಗಾಗಿ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಾಕಿದ ತಕ್ಷಣವೇ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡೋದಕ್ಕೆ ಹೋಗಬೇಡಿ. ಅಕ್ಕಿ ಸ್ವಲ್ಪ ಇದರಲ್ಲಿ ಬೆಂದಿರಬೇಕು. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇಷ್ಟಾದರೂ ಸ್ವಲ್ಪ ಬೆಂದಿರಬೇಕು. ಇದಾದ ಮೇಲೆ ನೀವು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ. ಈಗ ಸ್ವಲ್ಪ ಎಲ್ಲ ನೀಟಾಗಿ ಬೆಂದಿದೆ. ಈಗ ನಾನು ಇದನ್ನೆಲ್ಲ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಇದು ಒಂದು 3 ಕುಕ್ ಕೂಗಿದ್ರೆ ಸಾಕು, ಯಾಕಂದರೆ ಜಾಸ್ತಿ ಕುಗ್ಗಿಸ್ಬಿಟ್ರೆ ಬೆಂದೋಗ್ಬಿಡುತ್ತೆ. ಹಾಗಾಗಿ ಒಂದು 3 ವಿಷಲ್ ಆದ ತಕ್ಷಣ ಆಫ್ ಮಾಡಬೇಕು ಇದನ್ನು. ಕುಕ್ಕರ್ 3 ವಿಷಲ್ ಕೂಗಾಯಿತು. ನಾನು ಇಮಿಡಿಯೇಟಾಗಿ ಕುಕ್ಕರ್ನ ಓಪನ್ ಮಾಡೋದಕ್ಕೆ ಹೋಗಲ್ಲ, ಅದನ್ನು ಒಂದು 10 ಮಿನಿಟ್ಸ್ ಹಾಗೆಯೇ ಬಿಡ್ತೀನಿ. ಆ ಥರ ಬಿಡೋದ್ರಿಂದ ನೋಡಿ ಈ ರೀತಿ ತುಂಬಾ ಉದುದ್ರಾಗಿ ಚೆನ್ನಾಗಾಗಿರುತ್ತೆ. ಇಮಿಡಿಯೇಟಾಗಿ ಓಪನ್ ಮಾಡೋಕ್ಕೆ ಹೋಗಬಾರ್ದು ಕುಕ್ಕರ್ನ. ಪನ್ನೀರ್ ಬಿರಿಯಾನಿ ತುಂಬಾ ಚೆನ್ನಾಗಾಗಿದೆ. ಸ್ಮೆಲ್ ಅಂತೂ ಘಮ ಘಮ ಅಂತ ಬರ್ತಾ ಇದೆ. ಅದನ್ನು ಸರ್ವ್ ಮಾಡ್ತಾ ಇದ್ದೀನಿ. ನೋಡೋಣ ಇದನ್ನು ಅವರು ಕೊಟ್ಬಿಟ್ಟು ಅವ್ರು ಏನು ಹೇಳ್ತಾರೆ ಅಂತ. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದರಿಂದ ನಾವು ಹಾಕೋ ಪ್ರತಿಯೊಂದು ವೀಡಿಯೋಸ್ಗಳನ್ನು ಕೂಡ ನೀವು ನೋಡ್ಬೋದು. ಪನ್ನೀರ್ ಬಿರಿಯಾನಿ ಈಗ ರೆಡಿ ಆಗಿದೆ, ಕೊಟ್ಬಿಟ್ಟು ನೋಡೋಣ ಟೇಸ್ಟ್ ಹೆಂಗಿದೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು. ಚೆನ್ನಾಗಿದೆ. ಖಾರ ಉಪ್ಪು ಕರೆಕ್ಟ್ ಆಗಿದೆಯಾ? ಎಲ್ಲ ಕರೆಕ್ಟ್ ಇದೆ. ಬಾಯ್. ಪನ್ನೀರ್ ಜಾಸ್ತಿ ಇರಬೇಕು. ಪನ್ನೀರ್ ಕಮ್ಮಿ ಎಷ್ಟಿರಬೇಕು. ಬಾ ಗೋಳು ನೀನು ಸೂಪರ್. ಟೇಸ್ಟ್ ಎಲ್ಲ ಕರೆಕ್ಟ್ ಆಗಿದೆಯಾ? ಟೇಸ್ಟ್ ಕರೆಕ್ಟ್ ಆಗಿದೆಯಾ ಅಂದೆ. ನಿಜ ಖಾರ ಉಪ್ಪು ಎಲ್ಲ ನಾನು ಟೇಸ್ಟ್ ಮಾಡಿಲ್ಲ. ಇನ್ನೂ ತುಂಬ ಇಷ್ಟ ಇದು. ಮೊದಲಿಂದ ಇಷ್ಟ, ಅದಕ್ಕೆ ಇಲ್ಲಿ ಇಷ್ಟ. ತುಂಬ 2 ಡೇಸ್ ಮಾಡ್ತೀನಿ ಅಂದ್ಬಿಟ್ಟು ಇಯರ್ಲಿ 2 ಡೇಸ್ ಮಾಡಿದ್ದೀರಾ? ಹಂಗೇನಿಲ್ಲ, ಇಯರ್ ಏನಾಗಿಲ್ಲ, ಮಾಡಿದ್ದೀನಿ ಅಲ್ವನ್ರಿ 3 months ಬ್ಯಾಕ್. ಎಲ್ಲರದು ಊಟ ಎಲ್ಲ ಆಯಿತು. ಇವಾಗ ಅವರೆಲ್ಲ ಮನೆಗೆ ಹೊರಟಿದ್ದಾರೆ. ಜಸ್ಟ್ ಅವಳು ಬಂದು ಒಂದು 2.5 hours ಆಯ್ತು ಅಷ್ಟೇ. ಮನೆ ಎಲ್ಲ ಫುಲ್ ಗಲಗಲ ಅಂತ ಇತ್ತು. ಇವಾಗ ಸ್ವಲ್ಪ ಸೈಲೆಂಟ್ ಆಗಿಬಿಡುತ್ತೆ ಮನೆಯೆಲ್ಲ. ಇವಾಗ ಹೊರಟಿದ್ದಾರೆ. ಅವಳು ಬಂದಾಗೆಲ್ಲ ಜಾಸ್ತಿ ಉಳ್ಕೊಳ್ಳಲ್ಲ ಇಲ್ಲಿ. ತುಂಬ ಏನಾದರೂ ನೈಟ್ ಟೈಮ್ ಆಗೋಗಿದ್ರೆ ಮಾತ್ರ ಉಳ್ಕೋತಾಳೆ, ಇಲ್ಲ ಅಂದರೆ ಹೊರಟು ಬಿಡ್ತಾಳೆ ಅವಳು. ಹೊರಗಡೆ ತುಂಬಾ ಚಳಿ ಇತ್ತು, ಹಾಗಾಗಿ ಬೆಳಗ್ಗೆ ಹೋಗಿ ಅಂತ ಹೇಳಿದ್ವಿ. ಬಟ್ ಆದ್ರೂ ಅವ್ರ ಮನೆಯವ್ರಿಗೆ ಬೆಳಗ್ಗೆ ಪೇಷಂಟ್ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ, ಹಾಗಾಗಿ ಲೇಟ್ ಆಗುತ್ತೆ ಅಂತ ಹೇಳಿ ಹೊರಟರು. ಸೊ ಈಗ ಅವ್ರನ್ನೆಲ್ಲ ಕಳಿಸಿ ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಭೂವೀಸ್ ವ್ಲಾಗ್.